ಅಧಿಕಾರ ಹಂಚಿಕೆ ಕುರಿತ ಹಾಗೆ ಡಿಕೆ ಶಿವಕುಮಾರ್ ಯಾವತ್ತೂ ಕೂಡ ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡಿದವರಲ್ಲ. ಆದರೆ ಈಗ ಸಿಎಂ ಗಾದಿಗೆ ಏರ್ತಾ ಇದ್ದ ಹಾಗೆ ಪವರ್ ಶೇರಿಂಗ್ ಗುಟ್ಟನ್ನ ಬಿಚ್ಚಿಟ್ಟಿದ್ದಾರೆ. ಸ್ವಲ್ಪ ತಡ ಆಯಿತು, ಆದರೂ ಕೂಡ ಶುಭಗಳಿಗೆ ಬಂದಿದೆ. ನನ್ನ ಅಗಾಧ ಅನುಭವವನ್ನ ಜನಸೇವೆಗೆ ಮೀಸಲಿಡ್ತೀನಿ ಅಂತ ನೂತನ ಸಿಎಂ ಹೇಳಿದ್ದಾರೆ. ನಾನು ಡಿಕೆ ಶಿವಕುಮಾರ್ ಎಂಬ ಹೆಸರಾದ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯವನ್ನ ಶ್ರದ್ಧಾಪೂರ್ವಕವಾಗಿ ಗಂಗಾಧರ ಜನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗಲು ಅವಕಾಶ ಸಿಕ್ಕಿದೆ. ಸ್ವಲ್ಪ ತಡವಾಯಿತು, ಆದರೂ ಶುಭಗಳಿಗೆ ಬಂತು. ಜನರು ಇಟ್ಟ ಭರವಸೆ ಉಳಿಸ್ಕೊಳ್ತೇನೆ ಎಂದ ಸಿಎಂ ಡಿಕೆಶಿ. ಸಾಕಷ್ಟು ಮೇಲಾಟ, ಹಗ್ಗಜಗ್ಗಾಟ ಬಳಿಕ ಕೊನೆಗೂ ಹಿಡಿದ ಪಟ್ಟು ಬಿಡದೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿದ್ದಾರೆ. ಆದ್ರೆ ಅವರು ಯಾವತ್ತೂ ಅಧಿಕಾರ ಹಂಚಿಕೆ ಬಗ್ಗೆ ಎಲ್ಲೂ ಚಕಾರ ಎತ್ತುತ್ತಾ ಇರಲಿಲ್ಲ. ಟೈಮ್ ಅವಕಾಶ ಬಂದೇ ಬರುತ್ತೆ ಅಂತ ಹೇಳ್ತಿದ್ರು. ಹೈಕಮಾಂಡ್ ತೀರ್ಮಾನದ ಬಗ್ಗೆ ಇಷ್ಟು ದಿನ ಮೌನವಾಗಿದ್ದ ಡಿಕೆ ಶಿವಕುಮಾರ್ ಇದೀಗ ಎಲ್ಲಾ ವಿಚಾರವನ್ನು ಮನಬಿಚ್ಚಿ ಮಾತಾಡಿದ್ದಾರೆ. ನಿನ್ನೆ ಸಂಪುಟ ಸಭೆ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಿದ್ದರಾಮಯ್ಯರಿಂದ ಅಧಿಕಾರ ಹಸ್ತಾಂತರದ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಆಗಿದ್ದ ಒಪ್ಪಂದವನ್ನ ತಿಳಿಸಿದ್ರು. ಸ್ವಲ್ಪ ತಡವಾಯಿತು, ಆದರೂ ಶುಭಗಳಿಗೆ ಬಂತು. ಸಿದ್ದರಾಮಯ್ಯ ಅವರು ಕೊಟ್ಟ ಮಾತಿನಂತೆ ಭರವಸೆ ಈಡೇರಿಸಿದ್ದಾರೆ ಅಂತ ಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ರು. ನಾನು ಹೇಳ್ತಾ ಇದ್ದೆ, ಯಾರು ಸುಮ್ಮನೆ ಮಾತಾಡ್ತಿರೋದಕ್ಕೆ ಶುಭಗಳಿಗೆ ಶುಭ ಮುಹೂರ್ತ ಎಲ್ಲ ಬರ್ತದೆ, ಸ್ವಲ್ಪ ತಾಳ್ಮೆಯಿಂದ ಇರಪ್ಪ. ಸೊ ಇವತ್ತು 4 ಗಂಟೆ 15 ನಿಮಿಷಕ್ಕೆ ಆ ಶುಭಗಳಿಗೆ ಶುಭ ಮುಹೂರ್ತ, ಅದಕ್ಕೆಲ್ಲ ನೀವು ಮತ್ತು ರಾಜ್ಯದ ಜನತೆ ಸಾಕ್ಷಿಯಾಗಿದ್ದೀರಿ. ನನಗೆ ನಂಬಿಕೆ, ಹಿಂದಿನ ಹೆಜ್ಜೆಗಳನ್ನು ಮರ್ತವನು ಮುಂದಿನ ಹೆಜ್ಜೆಯನ್ನ ಇಡ್ಲಾರ ಎಂಬ ಮಾತಿನಲ್ಲಿ ನಂಬಿಕೆಯನ್ನು ಇಟ್ಕೊಂಡಿರೋನು. ನಮ್ಮ ಪಕ್ಷದ ವರಿಷ್ಠರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ನಾಯಕತ್ವದಲ್ಲಿ ರಾಹುಲ್ ಗಾಂಧಿಯವರು ಮತ್ತು ಸೋನಿಯಾ ಗಾಂಧಿಯವರು ಈ ತೀರ್ಮಾನವನ್ನು, ಸ್ವಲ್ಪ ಲೇಟ್ ಆಯಿತು, ನಿಮಗೆಲ್ಲ ಗೊತ್ತಿತ್ತು, ಹಿಂದೆ ಕೂಡ ತಾವೆಲ್ಲ ಬರೆದಿದ್ರಿ ಏನು ನಮ್ಮ ಅಂತರ ತೀರ್ಮಾನ ಮಾತನ್ನು ಕೊಟ್ಟು ಮಾತನ್ನು ಉಳಿಸ್ಕೊಳ್ತೇನೆ ಅಂತ ಹೇಳಿ ಅವರು ಕೂಡ ಭರವಸೆಯನ್ನು ಕೊಟ್ಟು ಅವರು ಕೂಡ ಹೇಳ್ತಾ ಇದ್ರು, ಪಕ್ಷದ ವರಿಷ್ಠರು ಯಾವತ್ತು ಹೇಳ್ತಿರೋ 5 ನಿಮಿಷನೂ ಇಲ್ಲದೆ ನಾನು ಅವ್ರು ಹೇಳ್ದಂಗೆ ನಾನು ಕೇಳ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯನವ್ರು ಹೇಳಿದರು. ಆ ಪ್ರಕಾರ ವರಿಷ್ಠರು ನಮ್ಮಿಬ್ಬರನ್ನು ಕರೆಸಿ ಈ ತೀರ್ಮಾನವನ್ನು ಮಾಡಿ ಕಳಿಸ್ಕೊಟ್ಟಾಗ ಅವರು ಭಾಳ ಸಂತೋಷದಿಂದ ಇವತ್ತು ಅವರು ಸ್ಥಾನವನ್ನು ತೆರವು ಮಾಡಿಕೊಟ್ಟು ಈ ಜವಾಬ್ದಾರಿಯನ್ನು ಹಂಚಿದ್ದಾರೆ. ಈ ಸಿಎಂ ಕುರ್ಚಿ ನನ್ನದಲ್ಲ, ಇದು ನಾಡಿನ ಜನತೆಯದ್ದು ಅಂತ ಹೇಳಿರುವ ಡಿಕೆ ಶಿವಕುಮಾರ್, ಹಿಂದಿನ ಹೆಜ್ಜೆ ಮರೆತವನು ಮುಂದಿನ ಹೆಜ್ಜೆ ಇಡಲಾರ. ಅಪಾರ ಅನುಭವದ ಭಂಡಾರದಲ್ಲಿ ನಾನು ಮುಳುಗಿದ್ದೇನೆ. ಕಷ್ಟ ನೋಡಿದ್ದೇನೆ, ಸುಖ ನೋಡಿದ್ದೇನೆ. ತಿಹಾರ್ ಜೈಲಿಗೂ ಹೋಗಬೇಕಾದ ಪರಿಸ್ಥಿತಿ ಬಂತು. ಸಾಕ್ಷಿಗುಡ್ಡೆ ಬಿಟ್ಟು ಹೋಗಲು ಅವಕಾಶ ಸಿಕ್ಕಿದೆ. ರಾಜ್ಯದ ಜನ ನನ್ನ ಮೇಲಿಟ್ಟಿರುವ ವಿಶ್ವಾಸವನ್ನ ಉಳಿಸ್ಕೊಳ್ತೇನೆ ಅಂದ್ರು. ಈ ಸಿಎಂ ಕುರ್ಚಿ ಇದು ನಂದಲ್ಲ, ನಾಡಿನ ಜನರದು. ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ನಾಡಿನ ಜನತೆ ನಮಗೆ ಕೊಟ್ಟಂತ ಇದೊಂದು ಅವಕಾಶ. ನನ್ನ ಮೇಲೆ ಅಪಾರವಾದಂಥ ವಿಶ್ವಾಸ, ನಂಬಿಕೆಯನ್ನು ತಾವು ಇಟ್ಕೊಂಡಿದ್ದೀರಿ. ಹಿಂದೆ ಬೇಕಾದಷ್ಟು ಟೀಕೆಗಳಾಗಿರ್ಬೋದು, ಬೇಕಾದಷ್ಟು ಒಳ್ಳೆ ಮಾತುಗಳನ್ನು ಕೂಡ ತಾವೆಲ್ಲ ಬರೆದಿರ್ಬೋದು, ತಿಳಿಸಿರ್ಬೋದು. ಹಿಂದೆ ಹೇಳಿದ್ದೆ, ಟೀಕೆಗಳೆಲ್ಲ ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ ಅನ್ನೋದು ಮಾತನ್ನು ಕೂಡ ನಾನು ಹೇಳಿದ್ದೆ. ಅಪಾರವಾದಂಥ ಅನುಭವದ ಭಂಡಾರದಲ್ಲಿ ಮುಳುಗಿದ್ದೇನೆ. ಕಷ್ಟ ನೋಡಿದ್ದೇನೆ, ಸುಖ ನೋಡಿದ್ದೇನೆ, ಚಿಕ್ಕ ವಯಸ್ಸಿನಲ್ಲಿ ಅಧಿಕಾರ ನೋಡಿದ್ದೇನೆ, ರಾಜಕೀಯ ತಂತ್ರಗಳು ಕೂಡ ಆ ಬಲೆ ಕೂಡ ಬಿದ್ದಿದ್ದೇನೆ. ತಿಹಾರ್ ಜೈಲು ಕೂಡ ಹೋಗಿ ಬರಬೇಕಾದಂಥ ಒಂದು ಪರಿಸ್ಥಿತಿ ಬಂತು. ಆದರೆ ಯಾವತ್ತೂ ಕೂಡ ನನ್ನ ಎದೆ ಕುದ್ದಲಿಲ್ಲ, ಆತ್ಮವಿಶ್ವಾಸ ಇತ್ತು. ಐ ಲಿವ್ಡ್ ಆನ್ ಹೋಪ್. ನಮ್ಮ ಸರ್ಕಾರ ಕುವೆಂಪು ಅವರು ಹೇಳಿದ ಸರ್ವ ಜನಾಂಗದ ಶಾಂತಿಯ ತೋಟವಿದ್ದಂತೆ. ನಾನು ಮಾನವೀಯತೆ ಮೇಲೆ ನಂಬಿಕೆ ಇಟ್ಟಿರೋನು. ಈ ಅಧಿಕಾರವನ್ನ ಜನರ ಸೇವೆಗೆ ಮೀಸಲಿಡ್ತೇನೆ ಎಂದು ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸೊ ಈ ಕ್ಯಾಬಿನೆಟ್ ನಿಮ್ಗೆ ಹೇಳ್ತದೆ, ಈ ನಾಡಿನ ಸರ್ವ ಜನಾಂಗದ ಶಾಂತಿಯ ತೋಟ ಏನು ಕುವೆಂಪುರವ್ರು ಹೇಳಿದ್ರು, ಆ ಕುವೆಂಪುರವ್ರು ಹೇಳಿದ್ದೇ ಈ ನಮ್ಮ ಕ್ಯಾಬಿನೆಟ್ನಲ್ಲಿ ಬಿಂಬಿಸ್ತಾ ಇದೆ ಅನ್ನೋದನ್ನು ತಾವೆಲ್ಲ ಕೂಡ ಕಾಣ್ತಾ ಇದ್ವಿ. ಹ್ಯುಮ್ಯಾನಿಟಿ, ಸೊ ಮಾನವ ಧರ್ಮ, ಸೊ ಅದರ ಮೇಲೆ ನನಗೆ ಅಪಾರವಾದಂಥ ನಂಬಿಕೆಯನ್ನು ಇಟ್ಕೊಂಡಿರೋನು. ಅದರಲ್ಲಿ ನಾನು ಕೆಲಸವನ್ನು ಮಾಡಿಕೊಂಡು ನಾನು ಹೋಗ್ತೇನೆ.
ಜನರು ಕೊಟ್ಟಿರುವಂಥ ಅಧಿಕಾರ. ಈ ಅಧಿಕಾರನ ನಿಮ್ಮ ಸೇವೆಗೆ ನನ್ನ ಎಲ್ಲ ವೈಯಕ್ತಿಕವಾದ ವಿಚಾರಗಳನ್ನು ಬದಿಗಟ್ಟು ತ್ಯಾಗ ಮಾಡಿ ಈ ರಾಜ್ಯದ ಜನತೆಗೆ ಮುಡುಪಾಗಿಟ್ಕೊಂಡು ಸೇವೆಯನ್ನು ಮಾಡಿಕೊಂಡು ಸಂಕಲ್ಪವನ್ನು ಮಾಡಿ ಈ ಅಧಿಕಾರವನ್ನು ನಾನು ಭಾಳ ಸಂತೋಷದಿಂದ ಇದೊಂದು ಸ್ವೀಕಾರವನ್ನು ಮಾಡಿದ್ದೇನೆ. ಕೆಪಿಸಿಸಿ ಕಚೇರಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ಗೆ ಭವ್ಯ ಸ್ವಾಗತ. ಸಿಎಂ ಆಗಿದ್ದೇನೆಂದು ಕಚೇರಿ ಬಿಡುವ ಗಿರಾಕಿ ನಾನಲ್ಲ ಎಂದ ಡಿಕೆಶಿ. ಕ್ಯಾಬಿನೆಟ್ ಮೀಟಿಂಗ್ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ಕೆಪಿಸಿಸಿ ಕಚೇರಿಗೆ ತೆರಳಿದ್ರು. ಅಲ್ಲಿ ಅವರಿಗೆ ಪಟಾಕಿ ಸಿಡಿಸಿ ಭವ್ಯ ಸ್ವಾಗತ ಕೋರಲಾಯಿತು. ಮಹಿಳಾ ಕಾರ್ಯಕರ್ತೆಯರು ಶಾಲು ಹೊದಿಸಿ ಸನ್ಮಾನಿಸಿದ್ರು. ಕೆಪಿಸಿಸಿ ಕಚೇರಿಯಲ್ಲಿ ಮಾತನಾಡಿದ ಸಿಎಂ, ನಾನು ಸಚಿವರನ್ನ ಸುಮ್ಮನೆ ಕೂರಲು ಬಿಡೋದಿಲ್ಲ, 24 ಗಂಟೆಯೂ ಕೆಲಸ ಮಾಡಿಸ್ತೀನಿ ಎಂದ್ರು. ಮಂತ್ರಿಗಳನ್ನ ಒಂದ್ ತಿಳ್ಕೊಳ್ಳಿ, ಮಂತ್ರಿಗಳನ್ನ ನಾನು ಸುಮ್ಮನೆ ಬಿಡುವುದಿಲ್ಲ. 24/7. ಸೊ ಕೆಲವು MLAಗಳಿಗೆ MLCಗಳು ಕೂಡ ಒಂದೊಂದು 3 ವಾರ್ಡು 4 ವಾರ್ಡ್ಗೆ ಜವಾಬ್ದಾರಿ ವಹಿಸ್ತೀವಿ. ಕ್ಯಾಂಡಿಡೇಟ್ ಸೆಲೆಕ್ಷನ್ ಅಂತಾನೆ ಸುಮ್ಮನೆ ಇಲ್ಲೆಲ್ಲೋ ನನ್ನ ಹಿಂದೆ ತಿರ್ಗಾಡ್ಕೊಂಡು ಬೇರೆ ಯಾರೋ ಲೀಡರ್ಗಳಿಂದ ತಿರ್ಗಾಡ್ಕೊಂಡು ಗಿರಿಗಿಟ್ಲೆ ಹೊಡ್ಕೊಂಡು ಟಿಕೆಟ್ ಕೇಳೋದಲ್ಲ. ಅಲ್ಲಿ ಯಾರು ವಾರ್ಡಲ್ಲಿ ಕೆಲಸ ಮಾಡ್ತಾ ಇರ್ತಾನೆ, ಮನೆಗೆ ಯಾರು ಹೋಯ್ತಾನೆ, ಇದನ್ನ ಮಾಡ್ಕೊಂಡು ಹೋಗುವಂತ ಕೆಲಸ ಮಾಡಬೇಕು. ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಹೊಸ ಹುಮ್ಮಸ್ಸು ಪುಟಿದೆದ್ದಿದೆ. ರಾಜ್ಯದಲ್ಲಿ ಡಿಕೆ ಸರ್ಕಾರ ಶುರುವಾಗಿದ್ದು ಮುಂದೆ ಏನೆಲ್ಲ ಸವಾಲುಗಳು ಎದುರಾಗಲಿವೆ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.